ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅತ್ಯಂತ ಘನಘೋರ ಘಟನೆಯೊಂದು ನಡೆದಿದೆ. ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿಯಲ್ಲಿ ಒಂದು ರಣಭೀಕರ ಘಟನೆ ನಡೆದಿರೋದು. ರಾಮದೇವರ ಬೆಟ್ಟದಲ್ಲಿ ಹೆಂಡತಿ 6 ವರ್ಷದ ಮಗಳನ್ನ ತಳ್ಳಿ ಕೊಂದಿದ್ದಾನೆ ವ್ಯಕ್ತಿ. ಬೆಟ್ಟದಲ್ಲಿನ ಹೊಂಡಕ್ಕೆ ಪತ್ನಿ ಮತ್ತು ಮಗಳನ್ನ ತಳ್ಳಿ ಸಾಯಿಸಿದ್ದಾನೆ. ರಾಮದೇವರ ಬೆಟ್ಟದ ಹೊಂಡಕ್ಕೆ ಪತ್ನಿಯನ್ನ ತಳ್ಳಿದಾನೆ ಪಾಪಿ ಗಂಡ. ಹೊಂಡಕ್ಕೆ ತಳ್ಳಿ ಜಾರಿ ಬಿದ್ದಿದ್ದಾರೆ ಅಂತ ನಾಟಕ ಮಾಡಿದಾನೆ ಈತ. ಅಯ್ಯಯ್ಯೋ ಕಾಪಾಡಿ ಅಂತ ಹೈಟ್ ಡ್ರಾಮಾ ಮಾಡಿದಾನೆ ಈ ವ್ಯಕ್ತಿ. ಬೆಂಗಳೂರು ಬಿಟಿಎಂ ನಿವಾಸಿಯಿಂದ ಬೆಟ್ಟದಲ್ಲಿ ಪಾಪದ ಕೆಲಸ ಆಗೋಗಿದೆ. ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಒಪ್ಕೊಂಡಿದ್ದಾನೆ ಈತ. ಪೊಲೀಸರ ತನಿಖೆಯಲ್ಲಿ ಪಾಪಿ ಗಂಡ ತಪ್ಪೊಪ್ಕೊಂಡಿದ್ದಾನೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅತ್ಯಂತ ಘನಘೋರ ಘಟನೆಯಾಗಿರೋದಿದು. ಎಂತೆಂಥವ್ರು ಇರ್ತಾರೆ ನೋಡಿ, ಅದು ಯಾಕೋ ಏನೋ, ಅದು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದಾನೋ ಏನೋ ಗೊತ್ತಿಲ್ಲ. ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ರಾಮದೇವರ ಬೆಟ್ಟಕ್ಕೆ ಹೆಂಡತಿ ಮತ್ತು ಮಗಳನ್ನು ಕರ್ಕೊಂಡು ಹೋಗಿರ್ತಾನೆ ಈತ. ಆ ಸಂದರ್ಭದಲ್ಲಿ ಬೆಟ್ಟದಲ್ಲಿನ ಹೊಂಡಕ್ಕೆ ಪತ್ನಿ ಮತ್ತು ಮಗಳನ್ನು ತಳ್ಳಿ ಸಾಯಿಸಿಬಿಡ್ತಾನೆ ಈ ವ್ಯಕ್ತಿ. ಅದಾದ ನಂತರ ಹೊಂಡಕ್ಕೆ ತಳ್ಳಿ ಜಾರಿ ಬಿದ್ದಿದ್ದಾರೆ ಅಂತ ಹೇಳಿ ಈತ ನಾಟಕ ಮಾಡ್ತಾನೆ. ನೋಡಿ, ಈತನೇ ತಳ್ಳಿ ಕೊಂದಿದ್ದಾನೆ ತನ್ನ 6 ವರ್ಷದ ಮಗಳು, ತನ್ನ ಪತ್ನಿಯನ್ನ. ಆದರೆ ಏನಾಯ್ತು ಅಂತ ಕೇಳಿದಾಗ ಅವರೇ ಕಾಲು ಜಾರಿ ಬಿದ್ದಿದ್ದಾರೆ ಅಂತ ಹೇಳಿ ಈತ ಸುಳ್ಳು ಹೇಳ್ತಾನೆ. ಹೈ ಡ್ರಾಮಾನೇ ಸೃಷ್ಟಿ ಮಾಡ್ತಾನೆ ಅಲ್ಲಿ. ಅದಾದ ನಂತರ ಪೊಲೀಸ್ನರು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಈತ ಒಪ್ಕೊಂಡಿದ್ದಾನೆ, ಹೌದು ನಾನೇ ತಳ್ಳಿ ಕೊಂದಿದ್ದೀನಿ ಅಂತ ಹೇಳಿ. ಹಾಗಾದರೆ ಅಸಲಿಗೆ ಈ ರೀತಿಯಾಗಿ ಈ ವ್ಯಕ್ತಿ ತನ್ನ ಪತ್ನಿ ಮತ್ತು ಮಗಳನ್ನ ಹೊಂಡಕ್ಕೆ ತಳ್ಳಿ ಸಾಯಿಸಿರುವ ಕಾರಣ ಏನು ಅನ್ನೋದು ಈಗಿರುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜು ಸಂಪರ್ಕದಲ್ಲಿದ್ದಾರೆ. ರಾಜು, ಏನು ಕಾರಣ, ಯಾವಾಗ ಇದೆಲ್ಲ ಆಗಿರೋದು, ಜೊತೆಗೆ ಆ ವ್ಯಕ್ತಿ ಯಾರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮು, ಮೊದಲು ಬಹುಶಃ ರಾಮದೇವ್ರ ಬೆಟ್ಟಕ್ಕೆ ಬರ್ತೀನಿ ಅಂದ್ರೆ ಅದು ಒಂಥರ ಸೀತಾ ಮತ್ತೆ ರಾಮ ಬಂದು ಹೋದಂತ ಜಾಗ ಅದು. ಆ ಲೆಕ್ಕದಲ್ಲಿ ನೋಡೋದಾದ್ರೆ ಬಹಳ ಒಂದು ಐತಿಹಾಸಿಕವಂತ ಒಂದು ಸ್ಥಳ ಆಗಿರುತ್ತೆ ಅದು. ಆ ಜಾಗದಲ್ಲಿ ಬಂದಂತ ಈ ಪಾಪಿ ಪತಿ ಈ ರೀತಿಯಾದ ದುಷ್ಕೃತ್ಯ ನಡೆಸ್ತಿರುವಂತದ್ದು. ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಏನು ಕನಕಪುರ ತಾಲೂಕು ಕೋಡಿಹಳ್ಳಿ ಮತ್ತೆ ರಾಮದೇವರ ಬೆಟ್ಟದಲ್ಲಿ ಬಂದಂತ ಮಗಳನ್ನು ಕೂಡ ತಾನಂಗೆ ಹೆಂಡತಿಯನ್ನು ಕೂಡ ತಳ್ಳಿ, ಯಾವ್ದು ನನಗೆ ಗೊತ್ತಿಲ್ಲ, ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ ಯಾವುದೇ ವಿಚಾರದಲ್ಲಿ ಸಂಬಂಧಪಟ್ಟಂತೆ ನನಗೇನು ಗೊತ್ತಾಗಲ್ಲ ಅನ್ನೋ ವಿಚಾರದಲ್ಲಿ ಯಾವಾಗ ನಾಟಕ ಆಡ್ತಾನೆ, ಪೊಲೀಸರು ತನ್ನದೇ ಅಂತ ಸ್ಟೈಲಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಆಗ ಆತ ಬಾಯಿ ಬಿಟ್ಟಿರುವಂತದ್ದು. ಅಂದ್ರೆ ಮಕ್ಕಳನ್ನ ಮತ್ತೆ ಪತ್ನಿಯನ್ನ ತಳ್ಳಿಬಿಟ್ಟು ಅವನು ನನ್ಗೇನು ಗೊತ್ತಿಲ್ಲ, ಇದು ನನಗೆ ಗೊತ್ತಿಲ್ಲ ಅನ್ನೋ ಒಂದು ನಾಟಕ ಯಾವಾಗ ಆಡ್ತಾನೆ, ಅವಾಗ ಪೊಲೀಸರಿಗೆ ಯಾವಾಗ ಒಂದು ಮಾಹಿತಿ ಬರುತ್ತೆ, ಆ ಮೂಲಕ ಪೊಲೀಸರ ಸ್ಟೈಲ್ ನಲ್ಲಿ ಅವರು ಮಾಹಿತಿಯನ್ನ ಬಿಡಿಸಿರುವಂತದ್ದು ಈ ಘಟನೆ. ಅದರಲ್ಲೂ ಕೂಡ ರಾಮದೇವ್ರ ಬೆಟ್ಟ ಅಂದ್ರೆ ಬಹಳ ರಾಮ ಯಾವಾಗ ಬಂದು ನೆಲೆಸೋಗಿದ್ರು, ಸೀತಾದೇವಿ ಬಂದು ನೆಲೆಸೋಗಿದ್ರು, ಆ ಒಂದು ಐತಿಹಾಸಿಕ ಘಟನೆ ಆಗಿರುವಂತ ಒಂದು ಸ್ಥಳದಲ್ಲಿ ಈಗ ದುಷ್ಕೃತ್ಯ ನಡೆದಿರುವಂತದ್ದು. ಅದರಲ್ಲೂ ಕೂಡ ಈತ ಏನು ಚಾರ್ಮಿ ಮತ್ತೆ ಹಾಗೂ ಅವನ ಏನು ಪತ್ನಿ ಇರ್ತಾರೆ ಅಲ್ಲ, ಕೆಂಗೇರಿ ಭಾಗ್ಯಲಕ್ಷ್ಮಿ ಅನ್ಬಿಟ್ಟು ಆತನ ಪತ್ನಿಯನ್ನ ಕೂಡ ಇವನು ತಳ್ಬಿಟ್ಟು ಈ ರೀತಿಯಂತ ಒಂದು ಎರಡನೇ ಪತ್ನಿ ಅಂತ ಸ್ವಲ್ಪ ಅಂದ್ರೆ ಯಾಮಾರಿಸಿ ಈತನ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ಸೋಂತ ಒಂದು ಖತರ್ನಾಕ್ ಬುದ್ಧಿಯನ್ನ ಉಪಯೋಗಿಸ್ತಾನೆ. ಅದಾದ ನಂತರ ಪೊಲೀಸರು ತನ್ನದೇ ಆದಂತ ಸ್ಟೈಲ್ ನಲ್ಲಿ ಒಂದು ವಿಚಾರಣೆ ನಡೆಸಂತ ಸಂದರ್ಭದಲ್ಲಿ ಈತ ಬಾಯಿ ಬಿಟ್ಟಿರುವಂತದ್ದು. ಸದ್ಯ ಈಗಾಗ್ಲೇ ಪೊಲೀಸರು ಕೂಡ ಆತನನ್ನು ವಶಕ್ಕೆ ಪಡ್ಕೊಂಡು ಮತ್ತೆ ಆತ ಆಲೆ ತಪ್ಪೊಪ್ಪಿಗೆನ ಪಡ್ಕೊಂಡಿದ್ದಾನೆ. ನಾನೇ ತಪ್ಪು ಮಾಡಿದೆ ಆಯ್ತು ಅಂತ ಹೇಳಿದ್ದೀನಿ. ಬಟ್ ಪೊಲೀಸರು ಕೂಡ ಅದನ್ನ ಯಾವ ರೀತಿಯಾದ ವಿಚಾರಣೆ ನಡೆಸಬೇಕು ಅದೆಲ್ಲವೂ ಕೂಡ ಎಲ್ಲಾ ಆಂಗಲ್ ಅಲ್ಲೂ ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಮತ್ತೆ ಒಂದು ರಾಮದೇವ್ರ ಬೆಟ್ಟ ಜೊತೆಗೆ ಈ ರೀತಿಯಾದಂತ ದುಷ್ಕೃತ್ಯಗಳು ಇದು ಫಸ್ಟ್ ಅಲ್ಲ, ಇದು ಯಾವಾಗ್ಲೂ ಕೂಡ ಅಲ್ಲಿ ಕ್ರೈಮ್ ನಡೀತಾ ಇರೋದ್ರು ಕೂಡ ಪೊಲೀಸರು ಕೂಡ ಇದು ಯಾವುದೇ ರೀತಿಯಾದ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಾ ಇರೋದಂಥದ್ದು ಇದು ಒಂದು ಕಾರಣ ಆಗುತ್ತೆ. ಅದ್ರ ಜೊತೆಗೆ ಪೊಲೀಸರು ಸಹ ಈಗಾಗ್ಲೇ ಆತನನ್ನು ವಿಚಾರಣೆ ನಡೆಸ್ತಾ ಇರುವಂತದ್ದು. ಮತ್ತೆ ಮುಂದೆ ಏನಾಗ್ಬೇಕು, ಮತ್ತೆ ಪೊಲೀಸರು ಈಗಾಗ್ಲೇ SP ಹತ್ರನು ಕೂಡ ಏನು ಶ್ರೀನಿವಾಸ್ ಗೌಡ್ರ ಹತ್ರ ಮಾತಾಡಿದಾಗ ಅಂತ ಸಂದರ್ಭದಲ್ಲಿ ಅವರು ಯಾವ ರೀತಿಯಾದಂತ ವಿಚಾರಣೆ ನಡೆಸ್ತಾ ಇದ್ದೀವಿ, ಬಿಡ್ತೀವಿ ಅಂತ ನಾಳೆ ಮಾಹಿತಿ ಕೊಡ್ತೀನಿ ಮಧ್ಯಾಹ್ನ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನ ಅವರು ಕೂಡ ಹಂಚ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಆದ್ರೆ
ಆರೋಪಿ ಏನಿದ್ದಾನೆ ಈಗ ಆಲೆ ಸರೆಂಡರ್ ಆಗಿದ್ದಾನೆ ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ರಾಮು. ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಮಾಹಿತಿಗಾಗಿ.